ನಮಸ್ಕಾರ ಸ್ನೇಹಿತರೆ. ಈಗ ಇಡೀ ಜಗತ್ತಿನ ಕಣ್ಣು ಇರಾನ್ ಮೇಲಿದೆ. ಇರಾನ್ ಎಲ್ಲಿ ಅಣ್ವಸ್ತ್ರ ತಯಾರಿಸಿ ಬಿಡುತ್ತೋ ಅನ್ನೋ ಒಂದೇ ಒಂದು ರೀಸನ್ಗೆ ಇಸ್ರೇಲ್ ಮತ್ತು ಅಮೆರಿಕ ದೊಡ್ಡ ಯುದ್ಧ ಮಾಡ್ತಿವೆ. ಆದರೆ ಒಂದೇ ಒಂದು ಕಹಿ ಸತ್ಯ ಏನು ಗೊತ್ತಾ? ಅಸಲಿ ಅಪಾಯ ಇರೋದು ಇರಾನ್ನಿಂದ ಅಲ್ಲ. ನಾವೆಲ್ಲ ಜಸ್ಟ್ ಕೂದಲೆಳೆ ಅಂತರದಲ್ಲಿ ಜಗತ್ತಿನ ಅತಿ ದೊಡ್ಡ ವಿನಾಶದ ಮೇಲೆ ಕುತ್ಕೊಂಡಿದ್ದೀವಿ. ಆ ವಿನಾಶದ ಹೆಸರೇ ಪಾಕಿಸ್ತಾನದ ಅಣ್ವಸ್ತ್ರ. ಇದೀಗ ಅಮೆರಿಕದ ಸೆನೆಟ್ನಲ್ಲಿ ಒಂದು ಆಘಾತಕಾರಿ ರಿಪೋರ್ಟ್ ರಿಲೀಸ್ ಆಗಿದೆ. ಅದು ಬರೀ ಅಮೆರಿಕಗೆ ಮಾತ್ರ ಅಲ್ಲ, ಇಡೀ ಮನುಕುಲಕ್ಕೆ ಹೊಡೆದಿರೋ ದೊಡ್ಡ ವಾರ್ನಿಂಗ್ ಬೆಲ್. ಅಷ್ಟಕ್ಕೂ ಪಾಕಿಸ್ತಾನ ಸದ್ದಿಲ್ಲದೆ ಮಾಡ್ತಿರೋ ಆ ಭೀಕರ ಪ್ಲಾನ್ ಏನು? ಅಮೆರಿಕದ ಟ್ರಂಪ್ ಸರ್ಕಾರನು ಯಾಕೆ ಗಾಬರಿಯಾಗಿ ಬೆಚ್ಚಿ ಬಿದ್ದಿದೆ? ಪಾಕ್ನ ಈ ಕಳ್ಳಾಟದಿಂದ ಜಗತ್ತಿಗೆ ಭೀಕರ ಗಂಡಾಂತರ ಕಾದಿದೆಯಾ? ಏನಿದೆ ರಿಪೋರ್ಟ್ನಲ್ಲಿ ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಅಮೆರಿಕದ ನಿದ್ದೆಗೆಡಿಸಿದ ರಿಪೋರ್ಟ್. ಸ್ನೇಹಿತರೆ, ಜಗತ್ ಅನ್ಕೊಂಡಿತ್ತು ಪಾಕ್ ಬಳಿ ಅಣ್ವಸ್ತ್ರ ಇದ್ರೆ ಅದು ಬರೀ ಭಾರತಕ್ಕೆ ಮಾತ್ರ ಹೆಡ್ಡೇಕ್ ಅಲ್ವಾ, ನಮಗೇನು ಅನ್ನೋ ಲೆಕ್ಕಾಚಾರ ಇತ್ತು ಜಗತ್ತಿಗೆ. ಆದ್ರೀಗ ಸೀನ್ ಉಲ್ಟಾ ಆಗಿದೆ. ಖುದ್ದು ಸೋ ಕಾಲ್ಡ್ ದೊಡ್ಡಣ್ಣ ಅಮೆರಿಕಗೂ ನಡುಕ ಶುರುವಾಗಿದೆ. ಯಾಕೊತ್ತಾ? ಇತ್ತೀಚೆಗಷ್ಟೇ ಅಂದರೆ ಮಾರ್ಚ್ 18ಕ್ಕೆ ಅಮೆರಿಕದ ನ್ಯಾಷನಲ್ ಇಂಟೆಲಿಜೆನ್ಸ್ ಡೈರೆಕ್ಟರ್ ತುಳಸಿ ಗಬಾರ್ಡ್ ಅಮೆರಿಕದ ಸಂಸತ್ನಲ್ಲಿ ಇಂಟೆಲಿಜೆನ್ಸ್ ಕಮಿಟಿ ಮುಂದೆ ಒಂದು ರಿಪೋರ್ಟ್ನ ಇಟ್ರು. ಅದರ ಹೆಸರು 2026ರ ಆನ್ಯುವಲ್ ಥ್ರೆಟ್ ಅಸೆಸ್ಮೆಂಟ್. ಇದೇ ರಿಪೋರ್ಟ್ನಲ್ಲಿ ಈಗ ಹೊಸ ಬಾಂಬ್ ಸಿಡಿದಿದೆ. ದೇಶ ನಡೆಸೋಕೆ IMF ಮುಂದೆ ಭಿಕ್ಷೆ ಬೇಡ್ತಿರೋ ಪಾಕಿಸ್ತಾನ ಭಾರತದ ನೆಪ ಹೇಳ್ಕೊಂಡು ತನ್ನ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನ ಹುಚ್ಚಾಪಟ್ಟೆ ಜಾಸ್ತಿ ಮಾಡ್ಕೊಳ್ತಿದೆ ಅನ್ನೋ ರಿಪೋರ್ಟ್ ರಿವೀಲ್ ಆಗಿದೆ. ಈ ರಿಪೋರ್ಟ್ ನಲ್ಲಿ ಪಾಕಿಸ್ತಾನವನ್ನ ರಷ್ಯಾ, ಚೈನಾ, ನಾರ್ತ್ ಕೊರಿಯಾ ಮತ್ತು ಇರಾನ್ ಸಾಲಿಗೆ ತಂದು ಅಮೆರಿಕ ನಿಲ್ಲಿಸಿದೆ. ಈಗ ಅಮೆರಿಕದ ಪಾಲಿಗೆ ಪಾಕ್ ಈಗ ಮೋಸ್ಟ್ ಡೇಂಜರಸ್ ಥ್ರೆಟ್. ರಿಪೋರ್ಟ್ ನಲ್ಲಿ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದನ್ನು ಗಮನ ಕೊಟ್ಟು ಕೇಳಿ. ಪಾಕಿಸ್ತಾನ ಡೆವಲಪ್ ಮಾಡ್ತಿರೋ ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ನೇರವಾಗಿ ಅಮೆರಿಕದ ಮೇಲೂ ದಾಳಿ ಮಾಡುವಂತ ಸಾಮರ್ಥ್ಯವನ್ನು ಹೊಂದಿರೋ ICBM ಸಾಮರ್ಥ್ಯ ಹೊಂದಿರೋ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಅಮೆರಿಕ ಹೇಳ್ತಿರೋದು ಪಾಕ್ನಿಂದ ನಮಗೆ ಡೈರೆಕ್ಟ್ ಅಪಾಯ ಇದೆ ಅಂತ. ಆದರೆ ಇದರ ಆಳ ಕೇಳಿದ್ರೆ, ಪಾಕ್ನ ಈಗಿನ ಹದಗೆಟ್ಟ ಪರಿಸ್ಥಿತಿ ನೋಡಿದ್ರೆ ಅಲ್ಲಿನ ಅಣ್ವಸ್ತ್ರ ಬರೀ ಅಮೆರಿಕ ಅಥವಾ ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ಗ್ಲೋಬಲ್ ಸೆಕ್ಯೂರಿಟಿಗೆ ದೊಡ್ಡ ಕಂಟಕ. ಹಾಗಿದ್ರೆ ಪಾಕಿಸ್ತಾನ ರೆಡಿ ಮಾಡ್ತಿರೋ ಆ ಡೆಡ್ಲಿ ವೆಪನ್ ಯಾವುದು? ಬನ್ನಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. 10,000 ಕಿಲೋಮೀಟರ್ ರೇಂಜ್ ಪಾಕ್ ರಹಸ್ಯ ಅಸ್ತ್ರ. ಪಾಕ್ ಸದ್ದಿಲ್ಲದೆ ಕತ್ತಲಲ್ಲಿ ಡೆವಲಪ್ ಮಾಡ್ತಿರೋ ಆ ರಹಸ್ಯ ಅಸ್ತ್ರದ ಹೆಸರೇ ICBM, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್. ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕು ಅಂದರೆ ಇವು ಖಂಡಾಂತರ ಕ್ಷಿಪಣಿಗಳು. ಒಂದು ಖಂಡದಿಂದ ಮತ್ತೊಂದು ಖಂಡಕ್ಕೆ 5,500 ಕಿಲೋಮೀಟರ್ನಿಂದ 10,000 ಕಿಲೋಮೀಟರ್ ತನಕದ ರೇಂಜ್ ಹೊಂದಿರೋ, ದೂರದ ಗುರಿಯನ್ನ ಹೊಡೆಯೋ ಸಾಮರ್ಥ್ಯ ಹೊಂದಿರೋ ಮಿಸೈಲ್ಗಳು. ಎಷ್ಟು ದಿನ ಪಾಕಿಸ್ತಾನ ತನ್ನ ಶಹೀನ್ 3 ಕ್ಷಿಪಣಿನೇ ದೊಡ್ಡದು ಅಂತ ಕೊಚ್ಕೊಳ್ತಾ ಇತ್ತು. ಅದರ ರೇಂಜ್ ಕೇವಲ 2,750 ಕಿಲೋಮೀಟರ್ ಮಾತ್ರ. ಆದರೆ ಈಗ ಪಾಕಿಸ್ತಾನದ ಪ್ಲಾನ್ ಬೇರೆನೇ ಇದೆ. ಪಾಕಿಸ್ತಾನ ಈ ರಹಸ್ಯವನ್ನು ಬಹಳ ಗುಟ್ಟಾಗಿಟ್ಟಿತ್ತು. ಆದರೆ ಕಮರ್ಷಿಯಲ್ ಸ್ಯಾಟಲೈಟ್ ಇಮೇಜಸ್ ಪಾಕ್ನ ಈ ಕಳ್ಳಾಟವನ್ನು ಬಯಲು ಮಾಡಿವೆ. ಫಾರಿನ್ ಅಫೇರ್ಸ್ ಮ್ಯಾಗಝೀನ್ ಹೇಳೋ ಪ್ರಕಾರ ಪಾಕ್ ಮಾಡ್ತಾ ಇರೋ ಈ ಹೊಸ ಮಿಸೈಲ್ನ ಟಾರ್ಗೆಟ್ ಭಾರತ ಖಂಡಿತ ಅಲ್ಲ. ಯಾಕಂದರೆ ಭಾರತ ತಲುಪೋ ಮಿಸೈಲ್ಸ್, ಭಾರತದ ಯಾವುದೇ ಭಾಗವನ್ನು ರೀಚ್ ಆಗೋ ಮಿಸೈಲ್ ಆಲ್ರೆಡಿ ಅವ್ರು ಮಾಡ್ಕೊಂಡಿದ್ದಾರೆ. ನಾವು ರೀಚ್ ಆಗೋಕ್ಕೆ ಬಿಟ್ಟರೆ, ಬಟ್ ಅವರ ಪೇಪರ್ನಲ್ಲಿ ನಂಬರ್ಸ್ ಪ್ರಕಾರ, ಕಿಲೋಮೀಟರ್ಸ್ ಪ್ರಕಾರ ಆಗುತ್ತೆ, ರೀಚ್ ಮಾಡೋಕ್ಕಾಗತ್ತೆ. ಆದರೆ ಈಗ ಅದನ್ನು ಬಿಟ್ಟವರು 5,000 to 10,000 ಕಿಲೋಮೀಟರ್ ದೂರದ ಗುರಿಯನ್ನು ಹೊಡೆಯೋಕ್ಕೆ ಮಾಡ್ತಿರೋ ಮಿಸೈಲ್ ಯಾರಿಗೆ ಹೊಡೆಯೋಕ್ಕೆ? ಯಾರು ಅವರ ಶತ್ರು ಅಷ್ಟು ದೂರದಲ್ಲಿರೋದು? ಅದರ ಟಾರ್ಗೆಟ್ ಯಾರು? ಅದೇ ಇರೋದು ಮ್ಯಾಟರ್ ಅಮೆರಿಕಾಗೆ. ಪಾಕಿಸ್ತಾನ ಈ ರಹಸ್ಯವನ್ನು ತುಂಬ ಸೀಕ್ರೆಟ್ ಆಗಿ ಕಾಪಾಡ್ಕೊಂಡ್ಬಂದಿತ್ತು. ಆದರೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟ್ರಾಟಜಿಕ್ ಸ್ಟಡೀಸ್ ಅನ್ನೋ ಸಂಸ್ಥೆ ಸ್ಯಾಟಲೈಟ್ ಫೋಟೋಸನ್ನು ಅನಲೈಸ್ ಮಾಡಿ ಪಾಕ್ನ ಕಳ್ಳಾಟವನ್ನು ಜಗತ್ತಿನ ಮುಂದಿಟ್ಟಿದೆ. ಪಾಕಿಸ್ತಾನದ ಅಟಾಕ್ ಅನ್ನೋ ಜಾಗದಲ್ಲಿ 2021ರಿಂದ 2023 ನಡುವೆ ಒಂದು ಬೃಹತ್ ಸಾಲಿಡ್ ರಾಕೆಟ್ ಮೋಟಾರ್ ಟೆಸ್ಟ್ ಫೆಸಿಲಿಟಿ ನಿರ್ಮಾಣ ಮಾಡಲಾಗಿದೆ. ರಾಕೆಟ್ ಮೋಟಾರ್ ಎಷ್ಟು ಬಲಿಷ್ಠವಾಗಿರುತ್ತೋ ಕ್ಷಿಪಣಿ ಅಷ್ಟು ದೂರ ಹೋಗುತ್ತೆ. ಅಂದರೆ ಪಾಕಿಸ್ತಾನ ಸ್ಪಷ್ಟವಾಗಿ 10,000 ಕಿಲೋಮೀಟರ್ ರೇಂಜ್ನ ಮಿಸೈಲ್ ರೆಡಿ ಮಾಡ್ತಾ ಇದೆ ಅನ್ನೋದು ಜಗತ್ತಿಗೆ ಗೊತ್ತಾಯಿತು. ಇದನ್ನು ನೋಡಿ ಟ್ರಂಪ್ ಆಡಳಿತದ ಭದ್ರತಾ ವಲಯದಲ್ಲಿ ಆತಂಕ ಶುರುವಾಗಿದೆ. ತಕ್ಷಣ ಎಚ್ಚೆತ್ತುಕೊಂಡ ಅಮೆರಿಕ ಈ ಮಿಸೈಲ್ ತಯಾರಿಕೆಗೆ ಕದ್ದು ಮುಚ್ಚಿ ಸಹಾಯ ಮಾಡ್ತಾ ಇದ್ದ ಪಾಕಿಸ್ತಾನದ 4 ಪ್ರಮುಖ ಕಂಪನಿಗಳನ್ನು ಬ್ಯಾನ್ ಮಾಡಿತು. ಆ ಕಂಪನಿಗಳು ಯಾವ್ಯಾವು ಅಂದರೆ ನ್ಯಾಷನಲ್ ಡೆವಲಪ್ಮೆಂಟ್ ಕಾಂಪ್ಲೆಕ್ಸ್ NDC, ಅಖ್ತರ್ ಆ್ಯಂಡ್ ಸನ್ಸ್, ಹಾಗೆ ಅಫಿಲಿಯೇಟ್ಸ್ ಇಂಟರ್ನ್ಯಾಷನಲ್, ರಾಕ್ಸೈಡ್ ಎಂಟರ್ಪ್ರೈಸಸ್. ಈ ಕಂಪನಿಗಳು ಪಾಕಿಸ್ತಾನದ ಮಿಸೈಲ್ ಪ್ರೋಗ್ರಾಮ್ಗೆ ಬೇಕಾದ ಬ್ಯಾನ್ ಆಗಿರೋ ವಸ್ತುಗಳನ್ನು, ಟೆಕ್ನಾಲಜಿಯನ್ನು ಕದ್ದು ತರಿಸಿಕೊಡ್ತಾ ಇದ್ರು. ಒಂದು ಕ್ಷಣ ಯೋಚನೆ ಮಾಡಿ, ಈ ICBM ಪೂರ್ತಿಯಾಗಿ ರೆಡಿ ಆದರೆ ಪಾಕಿಸ್ತಾನದಲ್ಲಿ ಕೂತು ಬಟನ್ ಒತ್ತಿದ್ರೆ ಸಾಕು, ಅದು ಅಮೆರಿಕದ ವಾಷಿಂಗ್ಟನ್, ಯುರೋಪ್ನ ಲಂಡನ್ ಎಲ್ಲಿಗೆ ಬೇಕಾದರೂ ಹೋಗಿ ಬಿದ್ದು ವಿಧ್ವಂಸವನ್ನು ಸೃಷ್ಟಿ ಮಾಡುತ್ತೆ.
ಇಲ್ಲೊಂದು ಡೇಂಜರಸ್ ಡಬಲ್ ಗೇಮ್. ಒಂದು ಕಡೆ ಅಮೆರಿಕಾಗೆ ಹೊಡೆಯುವಂಥ ಮಿಸೈಲ್ ರೆಡಿ ಮಾಡ್ತಿರೋ ಪಾಕಿಸ್ತಾನ, ಇನ್ನೊಂದು ಕಡೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗೆ ಕುಚ್ಚಿಕು ಅಂತ ಕುಣಿತಾ ಇದೆ. ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್, ಸೇನಾ ಮುಖ್ಯಸ್ಥ ಆಸಿಮ್ ಮುನೀರಾ ನಾವು ಅಮೆರಿಕದ ಫ್ರೆಂಡ್ಸ್ ಅಂತೇಳಿ ಪುಂಗಿ ಊದ್ತಾ ಇದ್ದಾರೆ. ದೋಸ್ತ್ ಅಂತ ಹೇಳಿಕೊಂಡೆ ಟ್ರಂಪ್ಗೆ ಸರಿಯಾಗಿ ಬತ್ತಿ ಇಡ್ತಾ ಇದ್ದಾರೆ. ಉಗ್ರರ ಕೈಗೆ ಅಣ್ವಸ್ತ್ರ, ಜಗತ್ತಿಗೆ ಕಾದಿದೆ ಗಂಡಾಂತರ. ಈಗ ನಿಮ್ಗೊಂದು ಪ್ರಶ್ನೆ ಬರುತ್ತೆ, ರಷ್ಯಾ, ಚೈನಾ, ಅಮೆರಿಕ ಅಷ್ಟೇ ಯಾಕೆ ಭಾರತದ ಹತ್ರನೂ ಕೂಡ ಇಂಥ ಮಿಸೈಲ್ಸ್ ಇವೆ ಅಲ್ವಾ, ಪಾಕಿಸ್ತಾನದ ನ್ಯೂಕ್ಲಿಯರ್ ವೆಪನ್ ಮಾತ್ರ ಯಾಕೆಷ್ಟು ಡೇಂಜರಸ್ ಅಂತ? ಅದಕ್ಕೆ ಉತ್ತರ, ಪಾಕಿಸ್ತಾನ ಎಲ್ಲ ರಾಷ್ಟ್ರಗಳ ತರ ಅಲ್ಲ, ಅಸ್ಥಿರ ರಾಷ್ಟ್ರ ಇದು. ಪಾಕಿಸ್ತಾನ ಈಗ ಒಂದು ಫೇಲ್ಡ್ ಸ್ಟೇಟ್, ವಿಫಲ ರಾಷ್ಟ್ರ. ಅಲ್ಲಿನ ಸರ್ಕಾರಕ್ಕೆ ಯಾವುದೇ ಪವರ್ ಇಲ್ಲ, ಪೂರ್ತಿ ದೇಶ ಸೇನೆ ಕಂಟ್ರೋಲ್ನಲ್ಲಿದೆ. ಅದು ಕೂಡ ಹೆಸರಿಗೆ, ಸೇನೆ ಹೇಳಿದಂಗೂ ಯಾರೂ ಕೇಳ್ತಾ ಇಲ್ಲ. ಯಾಕಂದರೆ ಪಾಕಿಸ್ತಾನದ ಒಳಗಡೆ TTP, ISK, AQ, ಲಷ್ಕರ್, ಜೈಷ್ ಹೀಗೆ ಸಾಕಷ್ಟು ಉಗ್ರ ಸಂಘಟನೆಗಳ ರಾಶಿ ಇದೆ. ವೆರೈಟಿ ಪ್ರಾಡಕ್ಟ್ಸ್. ಜೊತೆಗೆ ಬಲೂಚಿಸ್ತಾನ್, ಖೈಬರ್ ಪಖ್ತೂನ್ಖ್ವಾ ಪಾಕ್ನಿಂದ ಇಂಡಿಪೆಂಡೆನ್ಸ್ ಬೇಕು ಅಂತ ಕೇಳ್ತಿದ್ದಾರೆ. ಸಿಂಧ್ನವರು ನಮಗೂ ಕೂಡ ಈ ಪಂಜಾಬಿಗಳ ಸಹವಾಸ ಬೇಡ, ನಾವು ಕೂಡ ಸಿಂಧು ದೇಶ ಬೇಕು, ನಾವು ಮಾಡ್ಕೊಂತೀವಿ ಪ್ರತ್ಯೇಕ ರಾಷ್ಟ್ರ ಅಂತ ಅವರೂ ಕೂಗ್ತಿದ್ದಾರೆ. ಒಂದು ವೇಳೆ ಪಾಕಿಸ್ತಾನದ ಆಡಳಿತ ಪೂರ್ತಿ ಕುಸಿದ್ರೆ, ಮಿಲಿಟರಿ ಕಂಟ್ರೋಲ್ ತಪ್ಪಿದ್ರೆ, ಈ ಅಣ್ವಸ್ತ್ರಗಳು ನೇರವಾಗಿ ಉಗ್ರರ ಕೈ ಸೇರೋ ಚಾನ್ಸಸ್ 100% ಇರುತ್ತೆ. ಇನ್ನೊಂದು ಶಾಕಿಂಗ್ ವಿಚಾರ ಅಂದ್ರೆ, ಪಾಕಿಸ್ತಾನ ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ಸ್ ಅಂದ್ರೆ ಸಣ್ಣ ಗಾತ್ರದ ಅಣ್ವಸ್ತ್ರಗಳನ್ನ ತುಂಬಾ ಮಾಡಿಟ್ಕೊಂಡಿದೆ. ಇವುಗಳನ್ನ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಈಸಿಯಾಗಿ ಕದ್ದು ಸಾಗಿಸಬಹುದು. ಸಣ್ಣದು ಉಗ್ರರ ಕೈಗೆ ಇವು ಸಿಕ್ಕಿದ್ರೆ ಮುಗೀತು. ಜೊತೆಗೆ ನಾವು ಮೊದಲು ಅಣ್ವಸ್ತ್ರ ಬಳಸಲ್ಲ, ನೋ ಫಸ್ಟ್ ಯೂಸ್ ಪಾಲಿಸಿ ಅನ್ನೋದು ಪಾಕಿಸ್ತಾನಕ್ಕಿಲ್ಲ. ಅವರದನ್ನ ಹೇಳಲಿಲ್ಲ. ಯಾವ ಟೈಮ್ನಲ್ಲಾದರೂ ಬಟನ್ ಒತ್ತಬಲ್ಲ ಹುಚ್ಚುತನ ಅವರಿಗಿದೆ. ಇರಾನ್ ಬಳಿ ಇನ್ನೂ ಕೂಡ ಅಣ್ವಸ್ತ್ರ ಇಲ್ಲ, ಕೇವಲ ಮಾಡಿಕೊಳ್ಳೋ ಪ್ರಯತ್ನದಲ್ಲಿದೆ. ಅಷ್ಟಕ್ಕೆ ಇಸ್ರೇಲ್, ಅಮೆರಿಕ, ಇರಾನ್ ಮೇಲೆ ಮುಗಿಬಿದ್ದಿವೆ. ಆದರೆ ಪಾಕ್ ಹಾಗಲ್ಲ. 150ರಿಂದ 170ಕ್ಕೂ ಅಧಿಕ ಅಣ್ವಸ್ತ್ರಗಳನ್ನ ಮಾಡಿಡ್ಕೊಂಡಿದ್ದಾರೆ. 200ರ ಗಡಿ ಶೀಘ್ರದಲ್ಲಿ ದಾಟೋ ಲೆಕ್ಕಾಚಾರ ಇದೆ. ಸೊಪ್ಪು ತಿಂದಾದ್ರೂ ಅಣ್ವಸ್ತ್ರ ಮಾಡ್ಕೊಳ್ತೀವಿ ಅನ್ನೋ ಹುಚ್ಚು ರಾಷ್ಟ್ರ. ಉಗ್ರರನ್ನ ಸಾಕೋ, ಪೊಲಿಟಿಕಲ್ ಸ್ಟೆಬಿಲಿಟಿನೇ ಇಲ್ಲದೆ ಇರೋ, ಹೊಟ್ಟೆಗೆ ಹೆಟ್ಟಿಲ್ಲದ ರಾಷ್ಟ್ರದ ಹತ್ರ ಇಷ್ಟೊಂದು ಅಣ್ವಸ್ತ್ರ ಇರೋದು ಇರಾನ್ಗಿಂತ 1000 ಪಟ್ಟು ಡೇಂಜರಸ್. ಒಂದು ವೇಳೆ ಉಗ್ರರ ಕೈಗೆ ನ್ಯೂಕ್ಲಿಯರ್ ಬಟನ್ ಸಿಕ್ಕರೆ ಜಗತ್ತಿನ ಕತೆ ಏನಾಗ್ಬೋದು ಅಂತ ನೀವೇ ಇಮ್ಯಾಜಿನ್ ಮಾಡಿ. ಕಳ್ಳಾಟದ ಹಿಸ್ಟರಿ, ಭಾರತದ ಖಡಕ್ ಎಚ್ಚರಿಕೆ. ಅಮೆರಿಕದ ರಿಪೋರ್ಟ್ ಬರ್ತಿದ್ದ ಹಾಗೆ ಭಾರತ ಕೂಡ ರಿಯಾಕ್ಟ್ ಮಾಡಿದೆ. ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್ ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಪಾಕಿಸ್ತಾನಕ್ಕೆ ಕದ್ದು ಮುಚ್ಚಿ ಅಣ್ವಸ್ತ್ರ ಟೆಕ್ನಾಲಜಿ ಮಾರೋ ಕಳಂಕಿತ ಹಿಸ್ಟ್ರಿ ಇದೆ. ಅಂತ ದೇಶ ನಮಗೆ ಎಕ್ಸ್ಪೋರ್ಟ್ ಕಂಟ್ರೋಲ್ ಬಗ್ಗೆ ಪಾಠ ಮಾಡೋದು ಬೇಡ ಅಂತ ಖಡಕ್ ತಿರುಗೇಟು ಕೊಟ್ಟಿದ್ದಾರೆ. ಅಣ್ವಸ್ತ್ರ ನಿಯಂತ್ರಣದಲ್ಲಿ ಭಾರತ ಜಗತ್ತೇ ಮೆಚ್ಚಿರೋ ಕ್ಲೀನ್ ಟ್ರ್ಯಾಕ್ ರೆಕಾರ್ಡ್ ಹೊಂದಿದೆ. ಆದರೆ ಪಾಕಿಸ್ತಾನದ್ದು ಬರೀ ಕಳ್ಳಾಟ ಅಂತ ಜೈಸ್ವಾಲ್ ಹೇಳಿದ್ದಾರೆ ನ್ಯೂಕ್ಲಿಯರ್ ಪ್ರಾಲಿಫರೇಷನ್ ವಿಚಾರದಲ್ಲಿ. ಅಷ್ಟಕ್ಕೂ ಜೈಸ್ವಾಲ್ ಹೇಳಿದ ಆ ಕಳಂಕಿತ ಹಿಸ್ಟ್ರಿ ಯಾವ್ದು ಗೊತ್ತಾ? ಅದೇ AQ ಖಾನ್ ನೆಟ್ವರ್ಕ್. ಪಾಕ್ನ ಈ ನ್ಯೂಕ್ಲಿಯರ್ ವಿಜ್ಞಾನಿ ನ್ಯೂಕ್ಲಿಯರ್ ಟೆಕ್ನಾಲಜಿನ ತಾನೇ ಕತ್ಕೊಂಡ್ಬಂದು ಆಮೇಲೆ ಸೆಂಟ್ರಿಫ್ಯೂಸ್ ಡಿಸೈನ್ಗಳನ್ನ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ತರಕಾರಿ ಮಾರ್ದಂಗೆ ಮಾರ್ಬಿಟ್ಟಿದ್ದ. ಯಾರಿಗೆ? ಲಿಬಿಯಾ, ನಾರ್ತ್ ಕೊರಿಯಾ ಮತ್ತು ಇರಾನ್ಗೂ ಕೂಡ. ಇಂಥ ಭಯಾನಕ ಹಿಸ್ಟ್ರಿ ಪಾಕಿಸ್ತಾನಕ್ಕಿದೆ. ಹೀಗಿರ್ಬೇಕಾದ್ರೆ ಯೋಚನೆ ಮಾಡಿ, ಕಾಸಿಗಾಗಿ ತನ್ನ ಹೊಸ ICBM ಟೆಕ್ನಾಲಜಿನೋ ಅಣ್ವಸ್ತ್ರನೋ ಬೇರೆ ಉಗ್ರರಿಗೋ ಅಥವಾ ದುಷ್ಟ ರಾಷ್ಟ್ರಗಳಿಗೋ ಪಾಕ್ ಮಾರಲ್ಲ ಅಂತ ಏನ್ ಗ್ಯಾರಂಟಿ? ಗತಿಗೆಟ್ಟಾಗ ಯಾವ ಗ್ಯಾರಂಟಿನೂ ಇಲ್ಲ. ಇದು ಜಗತ್ತಿಗಿರೋ ದೊಡ್ಡ ಆತಂಕ. 2035ರ ಟಾರ್ಗೆಟ್ ಗ್ಲೋಬಲ್ ಸೆಕ್ಯೂರಿಟಿಗೆ ಕಂಟಕ. ಸ್ನೇಹಿತರೆ, ಪಾಕಿಸ್ತಾನಕ್ಕೆ ಇಷ್ಟೆಲ್ಲ ತಾಕತ್ತು ಬರ್ತಿರೋದು, ಇಷ್ಟೆಲ್ಲ ಆಟ ಆಡೋಕ್ಕೆ ಟೆಕ್ನಾಲಜಿ ವಿಚಾರದಲ್ಲಿ ಚೀನಾದಿಂದ. ಅಮೆರಿಕನ್ ರಿಪೋರ್ಟ್ ಪ್ರಕಾರ ಪಾಕ್ನ ಮಿಸೈಲ್ ಪ್ರೋಗ್ರಾಮ್ಗೆ ಚೀನಾದೇ ಫುಲ್ ಸಪೋರ್ಟ್. ಪಾಕಿಸ್ತಾನದ ಶಾಹೀನ್ 3 ಮತ್ತು ಅಬಬೀಲ್ ಮಿಸೈಲ್ಗಳಿಗೆ ಬೇಕಾಗಿರೋ ರಹಸ್ಯ ವಸ್ತುಗಳನ್ನು ಸಪ್ಲೈ ಮಾಡ್ತಿರೋದೇ ಚೀನಾ ಕಂಪನಿಗಳು. ಹೊಸ ಮಾಹಿತಿ ಏನು ಅಂದರೆ, ಪಾಕ್ನ ಸಾಲಿಡ್ ಪ್ರೊಪಲೆಂಟ್ ಬ್ಯಾಲಿಸ್ಟಿಕ್ ಮಿಸೈಲ್ ಟೆಕ್ನಾಲಜಿಗೆ ಹೆಲ್ಪ್ ಮಾಡಿದ್ದಕ್ಕೆ ಅಮೆರಿಕ ಈಗ 3 ಚೀನಾ ಕಂಪನಿಗಳನ್ನು ಕೂಡ ಬ್ಯಾನ್ ಮಾಡಿದೆ. ಇದೇ ರಿಪೋರ್ಟ್ನಲ್ಲಿ ಇನ್ನೊಂದು ಶಾಕಿಂಗ್ ಡೇಟಾ ಇದೆ. ಇವತ್ತು ಅಮೆರಿಕ ಅಥವಾ ಜಗತ್ತಿಗೆ ಬೆದರಿಕೆ ಹಾಕಬಲ್ಲ ಮಿಸೈಲ್ಗಳ ಸಂಖ್ಯೆ ಇರೋದು ಬರೀ 3000. ಆದರೆ 2035ರ ಹೊತ್ತಿಗೆ ಈ ನಂಬರ್ 16,000ಕ್ಕೆ ಏರುತ್ತೆ. ಒಂದು ಕಡೆ ಚೈನಾ, ಇನ್ನೊಂದು ಕಡೆ ರಷ್ಯಾ, ಮತ್ತೊಂದು ಕಡೆ ನಾರ್ತ್ ಕೊರಿಯಾ, ಇದರೊಂದಿಗೆ ಪಾಕಿಸ್ತಾನ ಕೂಡ ಸೇರಿಕೊಂಡು ಗ್ಲೋಬಲ್ ಪೀಸ್ ಕದಡೋಕೆ ರೆಡಿಯಾಗಿವೆ. ಚೀನಾ, ರಷ್ಯಾದಲ್ಲಿ ಆಡಳಿತವಾದರೂ ಸ್ಟೇಬಲ್ ಇದೆ ಅವರವ್ರದೇ ರೀತಿಯಲ್ಲಿ, ಆದರೆ ಪಾಕಿಸ್ತಾನದಲ್ಲಿ ಅದು ಕೂಡ ಇಲ್ಲ. ಸೊ ಈಗ ಪ್ರಜ್ಞಾವಂತ ರಾಷ್ಟ್ರಗಳು ಸೇರಿಕೊಂಡು ಪಾಕಿಸ್ತಾನದ ಹತ್ರ ಯಾವ ರೀತಿ ವ್ಯವಹರಿಸ್ತಾವೆ ಅನ್ನೋದು ಬಹಳ ಕುತೂಹಲದ ವಿಚಾರ. ಅಣ್ವಸ್ತ್ರ ಬಂದ್ ಆಗಿದೆ ಈಗ ಅವ್ರ ಹತ್ರ. ಅದರ ಅಪಾಯ ಇನ್ನಷ್ಟು ಜಾಸ್ತಿ ಆಗೋ ಮುಂಚೆ ಯಾಕೆ ಜಗತ್ತು, ಭಾರತ, ಇಸ್ರೇಲ್, ಅಮೆರಿಕ ಅಥವಾ ಜಗತ್ತೆಲ್ಲ ಸೇರಿಕೊಂಡು ಪಾಕಿಸ್ತಾನವನ್ನು ಹದ್ದು ಬಸ್ತಲ್ಲಿಡೋಕೆ, ಅಲ್ಲೊಂದು ಸ್ಟೆಬಿಲಿಟಿಯನ್ನು ತರೋಕೆ, ಅಟ್ಲೀಸ್ಟ್ ಒಂದೋ ನೀವು ಅಣ್ವಸ್ತ್ರವನ್ನು ತ್ಯಾಗ ಮಾಡಿಬಿಡಿ, ನಿಶಸ್ತ್ರ ಮಾಡ್ಕೊಂಬಿಡಿ, ಇಲ್ಲ ಅಂತ ಹೇಳಿದ್ರೆ ಬಾಯಿ ಮುಚ್ಕೊಂಡು ಈ ಉಗ್ರರನ್ನೆಲ್ಲ ನಾಶ ಮಾಡಿಬಿಟ್ಟು ಒಂದು ಪ್ರಾಪರ್ ಡೆಮೋಕ್ರಸಿಯನ್ನು, ಫಂಕ್ಷನಿಂಗ್ ಡೆಮೋಕ್ರಸಿಯನ್ನಾದರೂ ತನ್ನ ಜವಾಬ್ದಾರಿಯುತ ರಾಷ್ಟ್ರ ಆಗಿ ಅಂತ ಯಾಕೆ ಹೇಳಬಾರ್ದು ಜಗತ್ತು? ಆ ದಿಕ್ಕಿನಲ್ಲಿ ಮುಂದಿನ ದಿನಗಳಲ್ಲಿ ಜಗತ್ತು ಸಾಗುತ್ತಾ ಅನ್ನೋದೇ ಈಗಿರುವಂಥ ಪ್ರಶ್ನೆ.
ನಿಮ್ಮ ಮೈಂಡಲ್ಲಿ ಇರಲಿ ಸ್ನೇಹಿತರೆ, ಇಸ್ರೇಲ್ ಪಾಕಿಸ್ತಾನವನ್ನು ಒಳಗಿಂದೊಳಗೆ ಶತ್ರು ಅಂತ ಕನ್ಸಿಡರ್ ಮಾಡುತ್ತೆ. ಅದೇ ಕಾರಣಕ್ಕೋಸ್ಕರ ಇಸ್ರೇಲ್ನ ಕಣ್ಣಿಗೆ ಬಿಡಬಾರ್ದು ಅಂತ ಪಾಕಿಸ್ತಾನ ಡಬಲ್ ಗೇಮ್ ಮಾಡಿಕೊಂಡು ಒಳಗಿಂದೊಳಗೆ ಅವರೊಂದಿಗೆ ಇಂಟೆಲಿಜೆನ್ಸ್ ಹೆಲ್ಪನ್ನೆಲ್ಲ ಮಾಡ್ತಾ ನೆಟ್ವರ್ಕನ್ನು ಹೊಂದಿದೆ ಅನ್ನೋ ಆರೋಪಗಳು ಕೂಡ ಇದೆ. ಆದರೂ ಕೂಡ ಇಸ್ರೇಲ್ ಪಾಕಿಸ್ತಾನವನ್ನು ಒಂದು ಥ್ರೆಟ್ ಥರನೇ ನೋಡೋದು. ಅಮೆರಿಕ ಸುಮ್ಮನಿದ್ರು ಕೂಡ, ಭಾರತ ಸುಮ್ಮನೆ ಇದ್ರೂ ಕೂಡ ಇಸ್ರೇಲನ್ನು ಹಿಟ್ ಮಾಡುವಂಥ ಲಾಂಗ್ ರೇಂಜ್ ಮಿಸೈಲನ್ನು ಪಾಕಿಸ್ತಾನ ಮಾಡ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಅವರದು ನೇರ ಬೆದರಿಕೆ, ಅಸ್ತಿತ್ವಕ್ಕೆ ದೊಡ್ಡ ಅಪಾಯ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಸೊ ಮುಂದಿನ ದಿನಗಳು ಹೇಗಿರುತ್ತೆ, ಇದಕ್ಕೆ ಜಗತ್ತು ಹೇಗೆ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದೇ ಈಗಿರುವಂಥ ಕುತೂಹಲ. ಈ ಬಗ್ಗೆ ನಿಮಗೇನನ್ಸುತ್ತೆ? ಪಾಕಿಸ್ತಾನದ ಅಣ್ವಸ್ತ್ರಗಳನ್ನು ಜಗತ್ತು ವಶಕ್ಕೆ ಪಡಿಬೇಕಾ, ನಿಶಸ್ತ್ರಗೊಳಿಸಬೇಕಾ, ಅಥವಾ ಮರ್ಯಾದೆಯಿಂದ ಒಂದು ಫಂಕ್ಷನಿಂಗ್ ಫುಲ್ ಪ್ಲೆಜ್ ಡೆಮೋಕ್ರಸಿ, ಸೇನೆ ಕೆಲಸ ಗಡಿ ಕಾಯೋದು ಮಾತ್ರ ಅಂಥೇಳಿ ಒಂದು ಪ್ರಾಪರ್ ಡೆಮೋಕ್ರಸಿಯನ್ನು ಸ್ಥಾಪಿಸೋಕೆ ಅವರಿಗೆ ನಾವು ಫೋರ್ಸ್ ಮಾಡೋಕ್ಕಾಗತ್ತಾ, ನಾವಂದರೆ ಜಗತ್ತು? ನಿಮಗೇನನ್ಸುತ್ತೆ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಸದಸ್ಯರಾಗ್ಬೋದು. ಬಳಿಕ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಚೆಕ್ ಮಾಡಿ ಜಾಯಿನ್ ಬಟನ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.